ಕಾಲೇ ಹೋಯ್ತು, ಈ ಕಡೆಗೂ ಕಾಲೇ ಹೋಯ್ತು, ಆ ಕಡೆ ಹಿಂಗೆ ಹಾಂ ಅಲ್ಲೂ ಮೇಲೆ ತಳಗಟ್ಟೆ ಐತೆ. ಸುತ್ತ ಕಲೆವು ಆ ಕಡೆಗೆ ಒಂದು ಸ್ವಲ್ಪ ಲವಂಗ ಜಾಕಾಯಿ ಹಾಕಿದ್ದೀನಿ. ಅವೆಲ್ಲ ಬರ್ತಾವ. ಹ್ಞೂ ಬರುತ್ತೆ, ನೋಡ್ಕೋಬೇಕು. ನಾನು ಹಾಕ್ಬೇಕೀಗ ಅದಕ್ಕೆ ನಾನು ಹಾಕಿದ್ದೀನಿ. ಇದು ಹಾಕಿದ್ದೀನಿ, ಜಾಯ್ಕಾಯಿ ಹಾಕಿದ್ದೀನಿ. ನೀವು ಜಾಕಾಯಿ ಎಲ್ಲಿ ತಂದ್ರಿ? ಶಿವಮೊಗ್ಗ. ಹಾಂ, ಇದು ಏರ್ಪೋರ್ಟ್ ಹತ್ರ ಎದುರುಗಡೆ ಐತೆ ಅಲ್ಲಿ. ಇಲ್ಲ, ಶಿವಮೊಗ್ಗ ಮಂಜುಳ ಕರ್ಕೊಂಡೋಗಿದ್ದ. ಹೌದಾ? ಕಸಿದು ಹಾಂ ಹಾಂ 450 ಕೊಟ್ಟು ತಗೊಂಡೆ. ಹೌದಾ? 500 ರೂಪಾಯಿ ಹೇಳ್ತಾರೆ, 450 400 ಕೆ ಜಿ ಒಂದು ಗಿಡ, ಸಣ್ಣ ಗಿಡ ಅದು. ಒಂದು ಗಿಡಕ್ಕೆ 4 ಲಕ್ಷ ರೂಪಾಯಿ ಕ್ವಿಂಟಲ್ ಇದು. ಮೆಣಸು, ಒಂದು ಗಿಡಕ್ಕೆ 2 kg ಹೇಳ್ತಾನ ಅವನು. ಮೆಣಸಲ್ಲ ಇದು. ಏಲಕ್ಕಿ, ಏಲಕ್ಕಿ 4 ಲಕ್ಷ ರೂಪಾಯಿ ಹೇಳ್ತಾನಲ್ಲ. ಒಂದು ಗಿಡಕ್ಕೆ 1 kg ಸಿಗಲಿಲ್ಲ ಸಾಕು ನಮಗೆ. ನಿಮ್ಮ ಭಾರತ ಕುರ್ಕಿ ಒಬ್ಬನು ಮಾಡಿದಾನಂತ, ನೋಡಕ್ ಹೋಗ್ಬೇಕು ನಾನು. ಕುರ್ಕಿಲ ಕುರ್ಕೆಗೆ. ನಮ್ಮ ಇವನಿಗೆ ನಮ್ಮ ಬಂಕ. ಸಂಬಂಧಿಕರು ಒಬ್ಬ ಇದಾನಲ್ಲ ಕುರ್ಕಿಲಿ, ಶಶಿ. ಪೆಟ್ರೋಲ್ ಬಂಕ್ ಪಕ್ಕ ಅಂತ ನೋಡಪ್ಪ ವಿಜಯ್, ಅಲ್ಲಿ ಭಾರಿ ಚೆನ್ನಾಗಿರುತ್ತೆ ಏಲಕ್ಕಿ. ಪೆಟ್ರೋಲ್ ಬಂಕ್ ಐತೆ. ಒಟ್ಟು ಪೆಟ್ರೋಲ್ ಬಂಕು ಇಲ್ಲ, ಅಲ್ಲಿ ಕುರ್ಕಿಗೆ ಪೆಟ್ರೋಲ್ ಬಂಕ್ ಬಿಡು. ಕುರ್ಕಿಂದ ಪಕ್ಕ ಹಳ್ಳಿ ಅದು. ಚಿಕ್ಕ ತೋಗ್ಲರಿ. ಚಿಕ್ಕದೊಗಲೆ ಒಟ್ಟು ಅಲ್ಲೇ ಪೆಟ್ರೋಲ್ ಚಿಕ್ಕದೊಗಲೆ ಆಗಿತ್ತಾ? ಚಿಕ್ಕ ತೋಗ್ಲ ಅದೇ ಬಾರಿ ತೋರ ಏನಿಲ್ಲ. ಯಾವುದು ಏನಾಗಲ್ಲ ಏನಾಗಲ್ಲ. ಅವೆಲ್ಲ ಇದ್ದಾವೆ. ಇದು ಏನಾಗತ್ತೆ ಗೊತ್ತಾ, ಮಣ್ಣು ಜಾಸ್ತಿ ಆದಾಗ ಮಣ್ಣು ಹೇಗಿರ್ತಿರ್ತಾರ, ಹೇಗಿರ್ತಾ ಬೇರೆ ಮೇಲೆ ಬರ್ತಾರೆ. ಇದು ಮಣ್ಣು ತೆಗೆದಾಗ ಈಗ ಬಾಂಡ್ಲೆ ಹೊಡಿತಾರಲ್ಲ, ಎಷ್ಟು ಕೇಳು, ಬಾಂಡ್ಲೆ ಹೊಡೋದು ಏನ್ ಮಾಡ್ತದ ಗೊತ್ತಾ, ಮಣ್ಣು ತಗೋದು ಇಲ್ಲಿಗೆ ಆಗ್ತದೆ. ಎರಡು ಕಡೆದು ಹೌದು. ಆಯ್ಕೆಲ್ಲ ಇದು ಅಂದ್ರೆ ಬೇರೆ ಮ್ಯಾಲ್ ಬಿಟ್ಕೊಂತ ಮೊದಲನೇದು ಹಿಂಗಂತದೆ, ಹಿಂಗಡೆ ಅದಕ್ಕೆ ಯಾವತ್ತೂ ಅಡಿಕೆ ಗಿಡದಾಗ ಮಣ್ಣು ಜಾಸ್ತಿ ಬಿಡಬಾರ್ದು. ಈಗ ಹಿಂಗಿರ್ತದಲ್ಲ ಮಂಜನ, ಹಿಂಗ್ ಬೇರೆ ಹೊಡ್ಕೊಂಡಿರ್ತದೆ. ಈಗ ನಾವು ಕ್ಲೀನ್ ಮಾಡಬೇಕು ಅಂದ್ರೆ ಅದನ್ನ ಹೊಡಿಬೇಕಾ? ಏನು ಹೊಡಿಬೇಕು? ಏನ್ ನೋಡಿ ಇದನ್ನ ಹುಲ್ಲು ಅಷ್ಟೇ ಅನ್ಕೋಬೇಕು. ಇಲ್ಲ ಅಂತ ಕಷ್ಟ. ಈಗ ನಮ್ದೇನಾಗಿದೆ, ಈ ಬಿಟ್ಟಿದೀವಲ್ಲ ಮಣ್ಣೆಲ್ಲ ಸ್ವಲ್ಪ ಮ್ಯಾಕ್ ಬಂದತ್ತು. ಇದು ಬೇರ್ ಮೇಲಕ್ಕೆ ಬಂದವೆ. ಸ್ವಲ್ಪ ಈಗ ಬಂದೈತೆ. ಕೆತ್ತ ಹೋಗತ್ತದ ವರೆಗೆ. ಈಗ ನಾವೇ ಕೆತ್ತೀವಿ, ಗುಳ್ ಕೆತ್ ಮಾಡಕ. ಈಗ ಹುಲ್ಲಾಗಿರ್ತದ ಕೆತ್ತಿಸ್ತಿಯಲ್ಲ, ಹೊರಗೆ ಹೋಗತ್ ಮಣ್ಣು ಅವಾಗ ಹೊರ ಹೊರಗೆ ಹೋಗತ್ತ. ಆಮೇಲೆ ಬೇರೆ ಮಾಡಬಾರ್ದು. ಏನು ಮಾಡಲ್ಲ ಅಪ್ಪ ಅವರೆಲ್ಲ ಕೆತ್ತಾರೆ. ಅದ್ರಾಗೆ ಈಗ ಮನುಷ್ಯ ಆಮೇಲೆ ಕೆತ್ತೀವಿ, ಬೇರೆ ಅಂತ ಏನಾಗೋದಿಲ್ಲ ಅಲ್ವಾ ಬೇರೋದ್ರೆ? ಬೇರಾದ್ರೆ ಹೊಸ ಬೇರ್ ಬರುತ್ತೆ. ಬೇರೆ ಹೋಗಲ್ಲ. ನಾವು ಮನುಷ್ಯರ್ ಕೆತ್ತೋದಕ್ಕೂ ಟ್ಯಾಕ್ಟರ್ ಹೊಡಿಯೋಕ್ಕೂ ಭಾಳ ಹೆಚ್ಚು ಕಡಿಮೆ. ಈಗ ಯಾರೋ ಕೆತ್ತಿರೋ ಸ್ವಲ್ಪ ಹಿಂಗೆ ಕೆತ್ತೀವಿ. ಅವು ಬೇರೆ ಬಂದವೆ, ಇಲ್ಲದವ ಈಗ ಬೇರವು. ಈಗ ಯಾರೋ ಹೊಡ್ಸಬೇಕಾದ್ರೆ ಹೊಕ್ಕತ್ ಏನು ಮಾಡೋಕ್ಕಾಗಲ್ಲ. ನೀವು ಬಾಂಡ್ಲಿ ಹೊಡ್ಸಲ್ಲ? ಬಾಂಡ್ಲಿ ಹೊಡ್ಸ್ತೀನಿ. ಈಗ ಹೊಡ್ಸ್ಬೇಕು ನಾನು ಬರುವಾದಾಗ, ಯಾಕಂದ್ರೆ ಇದು ಕೊಳಿಬೇಕು. ಮಲ್ಚರ್ ಹೊಡ್ಸಿ. ಮಲ್ಚರ್ ಹೊಡಿಸಿದ್ರೆ ಮಲ್ಚರ್ ಕೀಳಲ್ಲ, ಈ ಇಳಿನೆಲ್ಲ ಕೀಳಲ್ಲ. ಒಂದು ಸ್ವಲ್ಪ ಲೂಸ್ ಮಾಡ್ಬೇಕು ಮಣ್ಣು. ಕಲ್ಟಿವೇಟರ್ ಹೊಡಿಸ್ಬೇಕು. ಮಲ್ಚರ್ ಇದು ಇದಕ್ಕೆ ಸುತ್ತ ಅಷ್ಟೇ, ಮ್ಯಾಗ ಅಷ್ಟೇ ಅದು. ಹೌದು, ನಮಗೆ ಪಾಡಾಗಲ್ಲ ಅದು. ಇದು ಕೊಳಿಬೇಕು ಅಂದರೆ ಒಂದು ಸ್ವಲ್ಪ ಮಣ್ಣು ಬೀಳ್ಬೇಕು. ಸ್ವಲ್ಪ ಕಟ್ ಮಾಡಿ ಒಳಗಡೆ ಹಾಕ್ಬೇಕು. ಹಾಕ್ಬೇಕು ಒಂದು ಸ್ವಲ್ಪ ಹಾಕಿ ಅದು ಮಣ್ಣು ಹಿಂಗೆ ಹಾಕಿದಾಗ ನೀನು ಮುಂಜ ಸ್ವಲ್ಪ ಬರುವಾದಾಗ ನೀನು ಖಾಲಿ ಮಣ್ಣು ಹತ್ತಾಗ ಹಿಂಗೆ ಚಲಿಕೆ ಗಿಡ ಇದೆ, ಹಿಂಗೆ ಹಿಡ್ಕೊಂಡು ಹಿಂಗೆ ಅಂದ್ರೆ ಸಾಕು ನಾನು. ಅಲ್ಲ ಮೆದುವಾಯ್ತು ಬಿಡ. ಹಾಂ, ಇಲ್ಲೇ ಏಲ್ ಮೆದೆದೆ, ಕಲ್ಲು ಕಮ್ಮಿ ಅಲ್ಲ ಇದರಲ್ಲಿ. ಕಲ್ಲಿಂದಲ್ಲ, ಕಲ್ಲಿಂದಲ್ಲ, ನೆಲನೇ ಹಂಗೆ. ನೆಲ ಸಾಫ್ಟ್ ಇದೆ ಇದು. ಕಂಪನಲ್ಲ ಒಳ್ಳೆ ನೆಲಪ್ಪ. ಈಗ ಈ ಕೆಸರಾಗ ಚಿಲ್ಕೆ ತಗೊಂಬಂದು ಕೆಲಸ ಮಾಡ್ಬೋದು ಇದ್ರಾಗೆ. ಕೆಲವು ತೋಟಗಳಿಗೆ ಹಿಂಗೆ ಹೋಗೋಕ್ಕಾಗಲ್ಲ. ಬೋರ್ ಎಷ್ಟು ಇಂಚ್ ಬರುತ್ತಪ್ಪ ಇದು? ಈಗ 5 ಇಂಚ್ ಐತಿ, ಓ, ನನಗೆ 2.5 ಇಂಚು ಫುಲ್ ಡೆಲಿವರಿ ಐತಿ. ಒಂದೇ ಬೋರ್ ಇರೋದು 1.5 ಎಕರೆಗೆ. ಅದೇ ನೀರಾವರಿ ಜಮೀನಿದು. ಇಲ್ಲೆಲ್ಲರೂ ತೋಟಗಳಿಗೆ ಯಾರೂ ಆಯ್ ನೀರು ಬಿಡ್ತಾ ಇಲ್ಲ. ಈಗ ನಾಯಿ ನೀರು ಬಿಡ್ಬಾರ್ದು, ಎಲ್ಲ ಎಷ್ಟು ಬೇಕೋ ಅಷ್ಟು ನೀರು. ಡ್ರೈ ಆದಷ್ಟು ಈ ಬೇರ್ಗಳು ಹೆಂಗ್ ಕೊಡ್ತೀರಿ? ನಾನು ಅದು ನೋಡಿಯಲ್ಲ, ಕೆಲಸ ನಾನು ಏನ್ ಮಾಡ್ತಾರೆ ಗೊತ್ತಾ, ಇದು ನೋಡಿತಾರ ಇದಿಷ್ಟು ಬಿಡ್ತೈತಲ್ಲ ಚಿಲ್ಕೆಗೆ ಅನ್ಕೊಂಡ್ಬಿಡ್ತಾರೆ. ಈಗ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಕಾಳ್ಮೆಣ್ಸು ತಂದಾಕೋಣ ಅಂತ ಹೇಳಿ ಹಿಂಗಿದು ಪಕ್ಕದ ನಾವು ಇದು ಕಾಳ್ಮೆಣ್ಸು ಹಾಕಿದ್ರೆ ಇದ್ರ ಜೊತೆ ಇದು ಬರ್ತದೆ. 18 ರೂಪಾಯಿ ಅದು ಹಾಕಿದ್ದೀನಿ. ಹಾಕಿದ್ಯಾ? ಎಷ್ಟು ಕೆ ಜಿಗ? ಅಲ್ಲ ಸಸಿಯಪ್ಪ, ಒಂದು ಸಸಿ. ಹೌದಾ? ಇಲ್ಲೆಲ್ಲ ಗೊಬ್ಬರ ಪವರ್ ಜಾಸ್ತಿ ಆಗಿತ್ತು ನೋಡು ನಿಮ್ದಕ್ಕೆ. ನಾ ಹೇಳೋದೇನೋ, ಯಾವುದು ಗೊಬ್ಬರ ಪವರ್ ಜಾಸ್ತಿ ಆಗಿರೋದು? ಅಡಿಕೆ ಗಿಡ ನೋಡು ಹೆಂಗಲ್ಲ ಸಸಿ ಗಿಡ ಐತಲ್ಲ, ಈ ಹಿಂಗಾರ ಹೊಡಿತಾವಲ್ಲ, ಬೇಕೇ ದಪ್ಪ ಆಗಿರೋದು ಕೇಳ್ತಿದ್ಯಾ ಅಲ್ಲಿ? ಅಲ್ಲಪ್ಪ, ಗರಿ ನೋಡು ಹೆಂಗೆ ಹೇಳ್ಕೊಡ್ತಾರೆ.
ಹಚ್ಚಿಗೆ ಬರೀ ಒಂದು 2,000 ಹಾಕಿದ್ದು ನಾನು ಅಷ್ಟೇ. ಮೂಲಂಗಿ ಹಾಕಿದ್ದೆ. ಏನ್ ಮಂಜಣ್ಣ ಗರಿ ಹಚ್ಚಿಗೈತೆ ಅಂತ ಭಾಳ ಹಚ್ಚೈತೆ. ಅಲ್ಲಲ್ಲ ಗೊಬ್ಬರ ನೀವು ಈ ಕಡೆ ಎಲ್ಲ ನೋಡಿ ಎಲ್ಲ ಹಿಂಗೆ ಇರೋದು. ಇಲ್ಲ ನಮ್ಮವೆಲ್ಲ ಈ ಕಡೆ ಗೊಬ್ಬರದ ಪವರ್ ಅಲ್ಲ, ನೀರದು. ನಾನು ಅಬ್ಸರ್ವ್ ಮಾಡಿ ಎಲ್ಲ ಹಿಂಗೆ ಅದ. ಎಲ್ಲ ಹಚ್ಚಿರೋದು. ನೆಲದ ಮೇಲೆ ಹೋಗ್ತದೆ. ಅದು ಇದು 1 ವರ್ಷ ಡಿಫ್ರೆನ್ಸ್ ಅಷ್ಟೇ. ಆ ಕಡೆ ಹೊಲ ಇದು 1 ವರ್ಷ ಡಿಫ್ರೆನ್ಸು. ಅದು ನೋಡ್ಕೊಂಡಿರಲಿಲ್ಲ. ಇವರು ಎದ್ದು ಬಿದ್ದು ಇಲ್ಲೇ ಇರ್ತಾರೆ. ನಾ ಹೇಳ್ತೀನಲ್ಲ ಎದ್ದು ಬಿದ್ದು ಇಲ್ಲೇ ಇರ್ತಂದ್ರೆ ಕೆಲಸನೇ ಅದು. ಅಲ್ಲಪ್ಪ, ಬರೀ ಇರೋದಲ್ಲ ಅದಕ್ಕೆ ಅಡಿಕೆ, ಏಲಕ್ಕಿ, ಮೆಣಸಿನ್ಕಾಯಿ, ಹೂವು, ನುಗ್ಗೆಕಾಯಿ, ಸುವರ್ಣಗೆಡ್ಡೆ, ನಾನು ಮಣ್ಣು ಏರ್ಸ್ಬೇಕು ಅವಕ್ಕೆ. ಬಾಳೆ ಎಲ್ಲ ಮಿಶ್ರ ಬೆಳೆ. ಏಲಕ್ಕಿ ಇವಕ್ಕೆ ಮಣ್ಣು ಹಾಕ್ಬೇಕು ನಾನು. ಈಗ ಯಾರೋ ವರ್ಷ ಸೆಂಟಿ ಖಾಲಿ ಮಾಡಿ ಸೆಂಟಿಗೆ ಅಷ್ಟೇ ನೀರು ಬಿಡೋಣ ಅಂತ ಈಗ. ಇದು ನಮ್ಮ ದಾವಣಗೆರೆ ಜಿಲ್ಲೆ ಕನ್ವಬಿಳ್ಚಿ ಊರಲ್ಲಿ ನಮ್ಮ ಯೋಗೇಶ್ ಅವರು ಜಮೀನು 1.5 ಎಕರೆ. ಅಲ್ಲೇನಪ್ಪ 1.5 ಎಕರೆ ಅಲ್ಲ? 1 ಎಕರೆ. 1 ಎಕರೆ. ಹಿಂಗಾರ ಭಾರಿ ಒಣಗಿ ಬಿಡ್ತು ಮಂಜ. ಒಂದು ಆನು ಮೊನ್ನೆ ಹೋದ್ನೆ ಸರಿ ಎಲ್ಲ ಮೊನ್ನೆಗ 6 ಚೀಲ ಕೊಯ್ದು ಹೊರ ಹಾಕಿದ್ದೀನಿ ನಾನು. ಯೋಗೇಶ್ ಅದೇನು ರೋಗ ಬಂದಿರೋದು ಅದು? ಯಾವ್ದೋ ರೋಗ ಆ ಹುಳ ಅದು ಔಷಧಿ ಹಾಕಿನಿ. ಅದು ಕೊಳೆ ರೋಗ. ಕೊಳೆ ರೋಗ ಅಲ್ಲಪ್ಪ, ಹುಳ ರೆಡ್ ಬರ್ತದೆ. ಕೆಂಪುದು. ಔಷಧಿ ಹಾಕಿನಿ ಸುಳಿಗೆ. ಹಾಂ, ಸುಳಿಗೆ ಹಾಕ್ಬೇಕು. ಹೌದು. ಇದು ಸೋಸ್ಬಾರ್ದು. ಇದಕ್ಕೆ ಮಾಡಕ್ಕೆ ಕ್ಲೋರಿಪರ್ಪಾಸ್ ಒಂದು ಬಕೆಟ್ನ ಹಾಕ್ಯಂಡು ಒಂದು ಚಮಚ ಹಾಕಿಬಿಡ್ಬೇಕು. ಒಂದು ಚಮಚ. ಇದೇನಂದ್ರೆ ಇದು ಸರಿಯಾಗದ ವಜ್ಜೆ ಇಲ್ಲ, ನಾನು ಕರ್ಕೊಂಬಂದು ತೋರಿಸ್ದೆ. ಅವನು ಕೊಯ್ಬೇಕು ಅಂದೆ, ಬೇಡ ಅಂದ ಅವನು. ಅದಕ್ಕೆ ಸುಳ್ಯಾಗ ಒಂದಿಷ್ಟು ಔಷಧಿ ಹಾಕಿದ್ ನಾನು. ಸುಳ್ಯಾಗ ಹಾಕಿ ಬೇರೆ ಇದೊಂದು ನಮ್ಮನೆ ಗದ್ದಿಗೆ ಬಟ್ಟೆ ಕೊಳ ರೋಗದಂಗೆ ಸಣ್ಣ ಆಗ್ಬಿಡ್ತದೆ. ಏನು ಮಾಡೋಕ್ಕಾಗಲ್ಲ. ಹೋಗ್ಬೇಕು, ತೆಗಿಬೇಕು, ಹಾಕಬೇಕು ಅಷ್ಟೇ. ಹಾಂ, ಸುಮ್ಮ ಮಗ್ಲಿಗೆ ಒಂದು ಇಟ್ಬಿಡು. ಅದೆಲ್ಲ ಐತನಪ್ಪ, ಮೊನ್ನೆ ನೋಡಿದ್ದು ನಾನು. ಅದು ಸುಳಿಯಲ್ಲಿ ಹುಳ ಇರ್ತವೆ, ಸುಳಿಗೆ ಹಾಕಿ. ಇನ್ನೂ ಹೈಟ್ ಬರ್ಬೇಕು. ಯಾವ್ದು ಔಷಧಿ ಯಾವ ಥರ ಸ್ಪ್ರೇ ಮಾಡಿದ್ದ ಅಥವಾ ಏನು? ಅದು ಸುಳ್ಯಾಗ ಹಾಕಿ ಸ್ವಲ್ಪ ಔಷಧಿ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದನ್ನ ಒಂದೇ ಹಾಕಿದ್ದೆ. ಒಳ್ಳೆ ಇದ್ರ ಥರ ಇಷ್ಟಪ್ಪ ಬರ್ತಾವೆ. 1.5 ವರ್ಷ ಬೇಕು. ಹೌದಾ? ಇನ್ನು ಯಾವುದು ಬಂದಿರೋದಿದೆಯಾ ಫಸಲು? ಹಿಂಗೆ ಮಾಡಿದ್ಮೇಲೆ ಸುತ್ತ ತಂತಿ ಮೇಲೆ ಇರ್ಬೇಕು ನೋಡಪ್ಪ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಗೊತ್ತಾ, ಈಗ ಕರೆಂಟ್ ಹೊಡಿತದಲ್ಲ, ಹಾಂ. ಓ, ಅದು ತಂತಿ ಹಾಕ್ಸೋಣ ಅಂತೆಲ್ಲ. ಸೋಲಾರು. ಅಲ್ಲ ಈ ಕರೆಂಟ್ ನೀವೇ ಇಲ್ಲ, ಅದಕ್ಕೆ ಏನ್ ಮಾಡ್ತೀನಿ ಈಗ, ಅದು ಸಂಚಿಗೆ ಒಂದು ಗುಡ್ಡ ನಟ್ಟು ಈ ಕರೆಂಟ್ ಹೊಡಿತದಲ್ಲಪ್ಪ ಸೋಲಾರ್ದು, ಅದನ್ನ ಹಾಕ್ಸೋಣ ಅಂತ ನೆಟ್ ತಂದಿದ್ದೀನಿ ಸುತ್ತು ಕಟ್ಟಕ್ಕೆ. ಆವಾಗ ಐತಲ್ಲ, ನೀನು ಒಳಗೆ ಏನಾರ ಬೆಳ್ಕೋಬಹುದು. ಸ್ವಲ್ಪ ಸೇಫ್ಟಿ ಹಾಕತ್ತ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೆ. ಅವನು ಶೀತಕ್ಕೆ ಹೋಗ್ಬಿಟ್ಟು ನೋಡಿ, ಇನ್ನೊಂದು 5 ಬೆಳ್ಳುಳ್ಳಿ. ಈಗ ಈರುಳ್ಳಿ ಇದು ಬೆಳ್ಳುಳ್ಳಿ ಇವೆಲ್ಲ ಶೀತಿಗೆ ಭಾಳ ಹೋಗ್ಬಿಟ್ಟು. ಇದು ಈರುಳ್ಳಿ ಅಲ್ಲ, ಇದು ಬೆಳ್ಳುಳ್ಳಿನ? ಅದು ಸಣ್ಣ ಸಣ್ಣ ಈರುಳ್ಳಿ. ಇದು ಬೆಳ್ಳುಳ್ಳಿ. ಇದು ಶೀತಕ್ಕೆ ಹೋಗ್ಬಿಡ್ತು, ಭಾರಿ ಚೆನ್ನಾಗಿದ್ವು. ಓಯ್, ಭಾಳ ಕಸರತ್ತು ಮಾಡಿದ್ಯಾ ಬಿಡಪ್ಪ. ಇದು ಯಾರು ಆಳಿಲ್ಲ ಅಲ್ವಾ? ಆಳಿಲ್ಲ, ಒಬ್ಬರೇ. ಒಬ್ಬನೇ ಅಪ್ಪ. ನನಗೆ ಏನು ಕೆಲಸ ಇತ್ತಪ್ಪ, ಬೆಳಿಗ್ಗೆ ಸಾಯಂಕಾಲ ಊರಾಗ ಕೋಲ್ ಕಟ್ಟಿದ್ರಾಗೆ ಸುಮ್ಮನೆ ಆ ಬಳ್ಳಿ ಮರದ ಇದು ಬೀನ್ಸ್ ಬಳ್ಳಿ ಹಾಕಿದ್ದೆ. ಆ ಮರ ಕಪ್ಪು ಕೇಳಿ ನೋಡಿ ಗಿಡಕ್ಕೆ ಹಿಂಗೆ ಹಾಕಿದ್ದೆ. ಮೂಲಂಗಿ ಬಿಟ್ಟಿದ್ಕಣ ದಿಂಡು ಮಾಡಾಕಿದ್ದೆ. ಮುಂಜಾ ತಿಂದು ತಿಂದು ಸಾಕಾಗಿ ಯಾವನ ಒಬ್ಬನು ಒಂದು 50 ಕಿತ್ಕೊಂಡು ಹೋಗಿ ಸೊಪ್ಪು ಇಲ್ಲೇ ಬಿಟ್ಟಾಗ. 50 ಕಿತ್ಕೊಂಡು ಹೋಗಿ. ಹಾಂ, ಮೆಣಸಿನ್ಕಾಯಿ ನೋಡು ಇಂತಿಂತ ಬಿಟ್ಟಿದ್ವು. ಇದಕ್ಕಿಂತ ದಪ್ಪ ಇದು ಭಾರಿ ಚೆನ್ನಾಗಿತ್ತು ಬೋಂಡ ಮಾಡೋಕ್ಕೆ. ಹಾಂ, ಅದಲ್ಲ, ಬೋಂಡ ಮೆಣಸಿನ್ಕಾಯಿ ನಾವು ಬೆಳಿತಿದ್ವಲ್ಲಪ್ಪ, ಬಜ್ಜಿ ಭಾರಿ ಚೆನ್ನಾಗಿ ಬರೋ ಮೆಣಸಿನ ಗಿಡ. ಕಾಲ ಒಂದು ಸ್ವಲ್ಪ ನಿಲ್ಲವು. ಹೌದಾ? ಹಾಂ, ಸುಮ್ಮನೆ ಈಗ ಮನೆ ತರಕಾರಿ ಆಗಲಿ ಸೊಪ್ಪು ಹಾಕಿದ್ದೆ. ಸೊಪ್ಪು ಸಸಿ ಗಿಡ ಈಗ ಶೀತ ಜಾಸ್ತಿ ಆದಾಗ ಜಾಸ್ತಿ ಆದರೆ ಶೀತ ಆಗಬಾರ್ದು. ಸೊಪ್ಪು ಹಾಕಿದ್ದೆ, ಕೊತ್ತಂಬರಿ ಹಾಕಿದ್ದೆ. ಸುಮ್ಮನೆ ಉಗ್ಗೋದಪ್ಪ ಏನಾರ ಒಂದು ಇದು ತಂದು ನೋಡು. ಈಗಿಂದ ಸಾಯಂಕಾಲ ಹೊಡಿತಿ ನೀರಿರಲ್ಲ ಇದು. ಹೌದಾ? ಇರ್ಕೊಂಬಿಡುತ್ತಾ? ಡ್ರೈ ಫುಲ್ ಡ್ರೈ ಆಗ್ಬಿಡ್ತೈತೆ.
ಅವನು ಇನ್ನೂ ಕೊಡ್ತೀನಿ ಅಂತ ಈಗ ಒಂದು 10 ಎಕರೆ ನೋಡೋಣ ತಗಂತ ನಾನು ಹೆಂಗೆ ಹೇಳ್ತಾರೆ ಇಲ್ಲಿ ಹೆಂಗೆ ಹೇಳ್ತಾರೆ ಈಗ 40ರಿಂದ 50 ಐತೆ ನೋಡಪ್ಪ 1 ಎಕರೆ ಒಂದು ಗದ್ದೆ ಗದ್ದೆ. ಆದ್ರೆ ಜಾಸ್ತಿ 60-70 ತನಕ ಹೋಗೈತಿ ತೋಟ. ಇನ್ನು ಪಾಡಲ್ಲ 60-70 ಅಂದ್ರೆ ತೋಟ ನಮ್ಮ ಕಡೆ ಇನ್ನೂ ಹೋಗಿಲ್ಲ. ಅಲ್ಲ ಇಲ್ಲಿ ಅನುಕೂಲ ಇಲ್ಲೇ ಜಾಸ್ತಿ ಹೋಗ್ಬೇಕು ನಯವಾಗಿ. ಇಲ್ಲಿ ಬಿಟ್ಕೊಟ್ಟಿಲ್ಲ ಯಾರುವ ಹ್ಞೂ ಅಪ್ಪ ತಗೊಳೋದು ಏ ಹೋಗಪ್ಪ ಆ ದುಡ್ಡಿದ್ರೆ ಅವನಿಗೆ ಬಡ್ಡಿ ಕೊಟ್ರೆ ಮನೆ ತಂದು ಕೊಡ್ತಾನೆ ಬಡ್ಡಿ ಕೊಟ್ರೆ ಹಾ. ಈ ಕಂದಗಲ್ಲ ಕೇಳಿಬಿಟ್ರೆ ಹಾ. ಅವೇನಂತ ತೋಟ ಏನಲ್ಲ ಆದ್ರೆ ಈ ವಿಪರೀತ ರೇಟ್ ಐತೆ ಮನೆ ಕೊಡೋದ್ರ ಯಾವ ಟೈಮ್ ತೆಗಿತೀನಿ ಕಾಲೇ ನಾನೇ ಹಾಂ ಇದು ಮಣ್ಣು ಹೂನ್ ತೆಗೆದ್ಬಿಡ್ತೇನೆ. ಇದು ತೆಗೆದ್ರೆ ಹೊರಿಕಾಯಿ ಮ್ಯಾಕ್ ಹಾಕಿದ್ರೆ ನೀರು ಬಂದು ಹೊರಕ್ಕೆ ಹೋಗತ್ತೆ ಕ್ಲೀನ್ ಇರ್ಬೋದು. ಅದಕ್ಕೆ ನೆಕ್ಸ್ಟ್ ಈಗ ಇಲ್ಲಿ ಒಂದು ಸಣ್ಣ ಒಡ್ಸ್ಬಿಡೋಣ ಅಂತ ಕಲೆವು ಈಗ ನೆಟ್ಕೊಂಗೆ ನೆಟ್ಗೆ ಹಂಗೆ ಕೆಳಗೆ ಹೋಗಂಗೆ. ಹಂಗೂ ಮಾಡ್ಬೋದು. ಹಾಂ ಚಿಕ್ಕ JCB ಬರ್ತಲ್ಲ. ಹಾಂ ಎಷ್ಟು ಒಂದು 12 ಅಡಿ ಬಿಟ್ಟಿದೆಯಾ ಇಲ್ಲ ಹಾಂ ಸುತ್ತ ಇದು ಒಂದು ಹಾಂ ಟ್ರ್ಯಾಕ್ಟರ್ ರೌಂಡ್ ಹೊಡಿಯೋಕ್ಕೆ? ಇದು 9 ಅಡಿ 9 ಬರೋದು. ಯಾಕಂದ್ರೆ ನೆಕ್ಸ್ಟ್ ದಾಯ ಕಟ್ಟಬೇಕಾದ್ರೆ ಭಾಳ ಹಿಂಸೆ ಆಕತಿ. ಹೊಲ ದಾಯ ಕಟ್ಟಬೇಕು ಕೆಲವರು ಭಾಳ ಸಣ್ಣ ದಾಯ ಸಣ್ಣ ದಾಯ ಮಾಡ್ಬೋದು. ಮಾಡ್ಕೊಂಡು ಇನ್ನು ಈ ಕಡೆ ಗೋಡೆ ಐತಲ್ಲ ಈ ದಾಯ ಕಟ್ಬೇಡ, ಈಗ ಸೆಂಟು ಕಟ್ಬೇಡ, 6 ಅಡಿ ಒಂದು ಹಾಕು. ಈಗ 9 ಅಡಿ ಮಾಡ್ತೀವಲ್ಲ 5 ಅಡಿ ಹಾಕೋಣ ಅಂತೀರಿ. 6 ಅಡಿ 6 ಅಡಿ ಒಂದು ಬೀಳು. ಯಾಕಂದ್ರೆ ಫಸ್ಟ್ ಜಾಸ್ತಿ ಕೊಡೋದು 6 ಅಡಿ ಒಂದಿದ್ರೆ ಪಾಡು 5 ಅಡಿ ಕೊಡಬಾರ್ದು. 6 ಅಡಿ ಒಂದಿದ್ರೆ ಪಾಡು ನಾವು ಹಾಕಿವಿ ನೋಡಿ ನಮ್ಮಲ್ಲಿ 6 ಅಡಿ ಒಂದು ಅಲ್ಲ 5 ಅಡಿ ಬೇಡ ನಮ್ಗೇನು ಇದಕ್ಕೆ ತಾನೆ ಶೇಡ್ಗೆ ಮತ್ತೆ ಗಾಳಿಗೆ ಹೆಂಗೆ ಹಾಕೋದು ಬರೋಷ್ಟರಲ್ಲಿ ಏನು ಸುತ್ತಾನಾ ಹೆಂಗೆ ಹಾಕ್ತಿದ್ದೀನಿ ಈಗ ಅಡಿಗೆ ಅರ್ಗಿಗೆ ಅದ್ರ ಮತ್ತೆ 5 ಅಡಿ ಹಾಕ್ಸೋದು ಹಾಕ್ಬೋದು. ತೆಂಗು ಅವನವನು ಅಲ್ಲೇ ಕಾಟ ಜಾಸ್ತಿ. ಅಲ್ಲಿ ಕಟ ಬತ್ತು ಏನೋ ಬೇಕು ಅಂತ ಅನ್ನೋದು ಹಾಕ್ಸಿದಪ್ಪ 3 ಮಲಿ ಹಾಕಿದ್ವಿ ತಾನೆ ಗೋಡೆ ಅಡಿಗೆ ಅರ್ಗಿಗೆ ಹಾಕಿರೋದು. ಆಮೇಲೆ ಮಣ್ಣು ಜಾಗದ ಗಿಡ ಹಾಕ್ಬೇಡ. ಇಲ್ಲ ಮಣ್ಣು ಹಸಿತದೆ ಅಂದ್ಬಿಟ್ಟು ಹಾಕಿರೋದು. ಬಿಗಿ ಇರ್ತದೆ ಬೇರೆ ಬಿಗಿ ಇರುತ್ತೆ ನಾವು ಹೌದು ಹಾಕಿನಿ ಬಡೋದು ಬಿಡು 40 ಗಿಡ ಹಾಕಿದ್ವಿ. ಬಡೋದು ತೆಂಗು ತ್ಯಾಗ ಮೊದ್ಲೇ ಹಾಕ್ಬಾರ್ದು. ಜಾಗ ಹಾಕ್ಬೇಡ. ತಂದು ಬಿಸಾಕೋದು. ತ್ಯಾಗ ಐತಲ್ಲ ಭಾರಿ ಎಳಿತತೆ. 4 ಒಂದು ಗಿಡ ಹಾಕಿದೆ ಅಂದ್ರೆ ಸುತ್ತು ಕೊಡೋದು. ಹೌದು ಒಂದು ಲೈನ್ ಸಿಗಲ್ಲ ನಿಮ್ಗೆ. ನಮ್ಮ ಹೊಲ ತೆಗಿಲಿಲ್ಲ ಅದೇ ಉದ್ದೇಶ ತೆಗೆದದ್ದು ನೀವು TC ಹಾಕ್ಬೇಕು ಅಂತ ತೆಗ್ದಿರೋದು. ಅಲ್ಲ ಒಟ್ಟು ಅದ್ರ ನಮ್ಮ ಮೇಲೆ ಓದ್ತಾರೆ ಹೆಂಗೆ ಇಂಜಿನಿಯರ್ ಆಮೇಲೆ ಅದು ಒಂದು ಆ ಕಡೆ ಅದು ಇವರ ಇಂಜಿನಿಯರ್ ಹೆಂಗೆ ಹಿಡಿದ್ಬಿಟ್ಟು ನೋಡಿಲ್ಲ. ಏನೋ ಒಂಥರ ಇದು ಜೋಳ ಧಾನ್ಯ ಹಿಂಗ ಏನೋ ಒಂಥರ ಆಗುತ್ತೆ. ಅದು ಹಾಕಿದ್ರೆ ಇದಕ್ಕೆ ಒಂಥರ ಏನೋ ಜೊತೆಗಿದ್ದಂಗೆ ಹೌದೌದು ಸೊ ಇದಾಕ್ಬೇಕಂತ ಬೀಜ ಏನು ಶಿವಮೊಗ್ಗ ತಂದೆ ಕಡ್ಡಿನ ಆ ಥರ ಬರುತ್ತೆ. ಅಲ್ಲ ಕಡ್ಡಿ ಬರ್ತದೆ ಕಡ್ಡಿ ಬರ್ತೈತೆ. ಪ್ಯಾಕೆಟ್ ಸಸಿ ತಗೊಂಡು ಒಳ್ಳೆವು. ಈ ನಿಂಬೆ. ಅದು ಜವಾಜಿ ಅದು ನುಗ್ಗಿ ಗಿಡ. ಹ್ಞೂ ನೀವು ಹೇಳ್ದಲ್ಲ ಅದೇ ತಗೊಂಬಂದು ಹಾಕಿದ್ದು ಅಂತ. ಹಾಕಿದ್ರೆ ನಡೀತತೆ ಅದು ನಡೀತತೆ ಇವು ಬರಲ್ಲ ಇದು ಐತಲ್ಲ ಇದು ಸಸಿ ಹಾಕಿದ್ದೆ ನೋಡಿ ಹೂವು ಅದೇ. ಹೈಬ್ರಿಡ್ ಬರಲ್ಲ ಜವರಿ ಬರ್ತಾವೆ ಕಡ್ದು ಹಾಕಕ್ಕೆ ಎಣ್ಣೆ ನೀರು ಇರ್ತೈತೆ. ಅದೇ ಹೇಳಿ ಈ ಸತಿ ನಾನು ಅದನ್ನ ಸ್ವಲ್ಪ ಸೈಡೆಲ್ಲ ವಾಲ್ ಕಟ್ಟಿ ಪಕ್ಕದ ಯಾರ್ದಪ್ಪ ಜಮೀನು? ಮಾರಿ ಟಿಶ್ಯೂ ಇದು ಅದು ಜೊತೆ ಹಾಕಿದವು. ಹೌದಾ? ಅದು ಇದೆ ಸೇಬು. ಹಾಂ ಅದು ಇದು ಅವರು ಸರ್ ಇಲ್ಲ ಅವ್ರದ್ದು ಇದೆ ನೀರು ತುಂಬ್ಕೊಂಡೈತೆ. ಅದು ಮೋಸಂಬಿ. ಇದು ಅದು ಇದು ಮೋಸಂಬಿ. ಇದು ಸೇಬು ಒಂದು ಹಾಕಂಗಿಲ್ಲ, ಅವು 2 ಬರ್ತವೆ. ಮರ್ಸೇಬ? 2 ಹಾಕ್ಬೇಕು. ಅಲ್ಲ ಒಂದು ಗಂಡು ಹೆಣ್ಣು ಅಂತ ಬರ್ತವೆ. ಹಾಂ ಹಾಂ 2 ಹಾಕಿದ್ರೆ ಮಾತ್ರ ಹೌದು ಹೌದು ಸ್ಪಷ್ಟ ಅದು. ಕರೆಕ್ಟ್. ಯಾಲಕ್ಕಿ ಐತಲ್ಲಪ್ಪ ಒಂದೊಂದು ಪ್ಯಾಕೆಟ್. ಅದು ಇದು ಚಕ್ಕೆ. ಹಾಂ ಚಕ್ಕೆದು. ಏನಪ್ಪ ದಣಿ ಮೋಸಂಬಿ ಬರುತ್ತಾ ಇಲ್ಲಿ? ಬರುತ್ತೆ ಮಳೆ ಎಲ್ಲವೂ ಹಾಕಪ್ಪ ನಮ್ಮ ಮೋಸಂಬಿ ಬರುತ್ತೆ ಆರಾಮ್ಸೆ ಬರುತ್ತೆ. ಸೇಬು ಕಷ್ಟ. ಒಳ್ಳೆ ಮಳೆ ರಾತ್ರೆಲ್ಲ ಬಿಟ್ಟಿಲ್ಲ ಚೆನ್ನಾಗಿ ಐತಿ. ಹ್ಞೂ ಹ್ಞೂ ಚಕ್ಕೆ ಅಲ್ವಾ ಇದು? ಹಾಂ ಚಕ್ಕೆ. ಪಲಾವ್ ನಿನ್ಗೇನು ಪಾಡಾಗಿಲ್ಲ ಹಾಂ ಹೌದು. ಪಲಾವಿಲೆ ನಿಂದೇನಾರ ಐತಾ ಪತ್ರೆ ಅಂತಾರಲ್ಲ ಇದೇನಾ? ಹಾಂ ಹಾಂ ಬಾಡಾಗ ಏನಾರ ಐತಾ? ಒಣಗಿದ್ರೆ ಅದೇನೆ ಪತ್ರೆ. ಹೌದು. ಪಲಾವೆಲೆ ಅದೇನೆ. ಹಾಂ ಪಲಾವಲೆ. ಹಾಂ ಎಲ್ಲಿ ಸಿಕ್ತಪ್ಪ ಇವು ಸಸಿ ಎಲ್ಲ ಎಲ್ಲಿಂದ ಎತ್ಕೊಂಬಂದೆ? ಶಿವಮೊಗ್ಗ. ಶಿವಮೊಗ್ಗದಿಂದ ತಂದ? ಹ್ಞೂ
ಇದು ಇದೆಲ್ಲ ಚಕ್ಕೆದೆ ಅದು ಗಿಡ ಇದ್ದಾಗ ಪತ್ರೆ ಪಲಾವ್ ಹಾಕ ಬರ್ತದೆ ಅದು ಮರ ಆದಾಗ ಚಕ್ಕೆ ಬರ್ತದೆ ಹಾಂ ಬಿಡ್ತತಿ. ಏನು ಅದಕ್ಕೇನು ಬೆಲೆ ಇವಾಗ? ಚಕ್ಕೆ ಕಮ್ಮಿ. ಚಕ್ಕೆಗೆ ಚೆನ್ನಾಗೈತಿ. ನಮ್ಮವೇ ನಂಗೆ ಸರ್ಕನಲ್ಲಪ್ಪ ನಿಮ್ಮವು 300 ರೂಪಾಯಿ ತನಕ ಐತೆ ಚಕ್ಕೆ. ಇದು ಲವಂಗದ ಇದು ಇದು ಹಾಂ. ನಾವು ಹಂಗೆ ಅನುಮಾನ ಮಾಡಕ್ ಹೋಗಲ್ಲ. ಅದು ಚಕ್ಕೆದು. ಹೆಂಗೆ ಲವಂಗ ಎಷ್ಟು ವರ್ಷಕ್ಕೆ ಬರುತ್ತೆ ಅದು? ಅದು 4 ವರ್ಷ 3 ವರ್ಷ ಕೇಳಿದಾನೆ. ಹಾಂ ಹೌದಾ? 4 ವರ್ಷಕ್ಕೆ ಬಂದು ಸರ್ ತೋಟಕ್ಕೆ ಹೋಗಿ ಲವಂಗ ಇದು ಅಡಿಕೆ ಕೇಣಿ ಕೊಡ್ತೀರಾ ಹೆಂಗೆ? ಕಾಯಿ ತೂಕ. ಕಾಯಿ ತೂಕ ಅಲ್ಲಿ ತನಕ ಕುಡಿತದ ಇದು ಅರ್ಧ. ಓ ಇನ್ನೂ ಜಾಸ್ತಿ ಆಕತಿ. ಎರಡು ಬಂದ್ ಮಾಡ್ಬಿಟ್ನಿ ಅಂದ್ರೆ ಇದು 2.5 ಇಂಚು 1 ಎಕರೆ. ಇನ್ನು ಹೆಂಗೆ ಹೊಡಿಬೇಕು ಯೋಚನೆ ಮಾಡೋ. ಆ ಕಡೆಗೆ ಹೋಗತ್ತೆ ನಂದು ಚರಂಡಿ ಆ ಕಡೆಗೆ ಹೋಗತ್ತೆ. ಇತ್ತಾಗ 2 ಗಿಡ ಇತ್ತಾಗ 2 ಗಿಡ ಮಾಡ್ಬೇಕು. ಮಂಜು ಯಾವಾಗಲೂ ಬಂದು ನಮ್ಮ ಹೊಲಕ್ಕೆ ಇದೆ. ನಾನು ಬಂದಿರಲಿಲ್ಲ. ನಿಮ್ಮ ಮಳೆಯೊಂದು ಭಾಳ ಚೆನ್ನಾಗೈತಪ್ಪ ತೋಟ. ಅವ್ರಿಗೆ ನಾನು ಹೇಳಿ ನನ್ನ ಗಿಡ ಕೊಟ್ಟು ಅವ್ರು ಗದ್ದೆ ತೋಟ ಮಾಡೋಂಗಿದ್ದಿಲ್ಲ. ನಮ್ಮ ಶಿವರು ಮಂಜಣ್ಣ ಇಂಥವೆಲ್ಲ ನೋಡ್ಬಿಟ್ರೆ ಫುಲ್ ಸುಸ್ತಾಗ್ಬಿಡ್ತಾರೆ. ನಮ್ದೇನು ಮಾಡಿಲ್ಲ ಅಂತ ಅಂದ್ಬಿಟ್ಟು. ಕಟ್ಸಿದ್ದೆ ತೋಟ ಮಾತ್ರ ಭಾರಿ ಮಜಾ ಐತೆ. ಹೌದು ಮಂಜಾನೆ ಅಲ್ಲೇ ಕೆಲಸ. ಈಗ ಬಂದ್ರೆ ಮಂಜಾನೆ ಟೈಮ್ ಮಾಡ್ಕೊಂಡು ತೋಟಗಳು ನೋಡ್ಬೇಕಪ್ಪ. ನೋಡಿದ್ರೆ ಅನುಭವ ಅನುಭವ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಮಾಡಕ್ ಸರಿ ಐತೆ. ಸುತ್ತ ತಂತಿ ಬೇಲ್ ಆಗ್ಬೇಕು. ಅಲ್ಲ ಮಂಜಾನ ಈಗ ನೀವು ಬಂದು ನೋಡಿದ್ರೆ ನಿಮ್ಗೆ ಏನೋ ಒಂದು ಐಡಿಯಾ ಬರುತ್ತೆ. ಏನ್ ಹಾಕಿದ್ರಿ ಏನ್ ಬಿಟ್ಟಿದ್ರಿ ನಾನ್ ಮಾಡಿದ ಸರಿನಾ ತಪ್ಪು ಅಂತ. ಕೆಲಸ ಹಚ್ಚಿ ನೋಡ್ಕೊತಾರೆ ಅಂದ್ಬಿಟ್ಟು ಹಿಂಗೆ ಬಂದು ನೀವು ಸ್ವಲ್ಪ ಹಿಂಗೆ ನೋಡಿ ಇದ್ರ ಬಗ್ಗೆ ಗೊತ್ತಾಯ್ತಾ, ಅದ್ರ ಬಗ್ಗೆ ಗೊತ್ತಾಯ್ತಾ. ಆಮೇಲೆ ಅದ್ರ ಸೊಪ್ಪು ಐತಲ್ಲ ಅದನ್ನ ಒಣಗಿಸಿ ಕೆಜಿ 120, 130, 130 ರೂಪಾಯಿ ಇರ್ತದೆ ಇದು. ಆ ಸೊಪ್ಪು ಒಣಗಿಸಿ ಪುಡಿ ಮಾಡ್ತಾರೆ. ಇದು ನುಗ್ಗೆಕಾಯಿ ರೇಟ್ ಜಾಸ್ತಿ. ಒಳ್ಳೆ ಅಲ್ಲ, ಐರನ್ ಇದು ಕಂಟೆಂಟ್ ಸೊಪ್ಪು. ಸೊಪ್ಪುನುವೆ ಒಳ್ಳೆ ಐರನ್ ಕಂಟೆಂಟ್. ಪುಡಿ ಮಾಡಿ ಅದನ್ನ ಮಾರ್ತಾರೆ. ಈ ಮೂಳೆಗಳೇ ಅಂತ ತುಂಬಾ ಒಳ್ಳೆ ರಕ್ತ ಬೇಗ ವೃದ್ಧಿ ಆಗುತ್ತೆ ಇದು. ನುಗ್ಗೆ ನಾನೀಗ ಅದಕ್ಕೆ ನಾನು ಈ ವಾರದಲ್ಲಿ ಮಳೆಯ ಬರ್ತೀನಿ ಅಂದ್ರು. ಅಲ್ಲಿ ಹೋಗಿ ತೋಟ ನೋಡ್ಕೊಂಬರ್ಬೇಕು ಅಂತ ನಾನು ಅದು ತುರ್ಕಿ ಹತ್ರಕ್ಕೆ ಹಾಂ. ನಾನು ಯಾವ್ದಾರ ಊರಿಗೆ ಹೋದ್ರೆ ಫಸ್ಟ್ ಹೋಗೋದು ತೋಟಗಳಿಗೆ. ಭಾಳ ಇಂಟ್ರೆಸ್ಟ್ ಇದೆ ಬಿಡಪ್ಪ ಹಿಂಗೆ. ಅಲ್ಲ ಈಗ ತಿರುಗಾಡ ವಯಸ್ಸು ಮುಗೀತು. ಮಾಡಕ್ಕೆ ಈಗ ಮಾಡ್ಬೇಕಷ್ಟೇ ಕೆಲಸನ. ಗೌರವಿಸ್ಬೇಕು, ಊಟ ಮಾಡಬೇಕು. ಇವೆಲ್ಲ ಇವಾಗ ಅಭಿವೃದ್ಧಿ ಮಾಡಕ್ಕೆ ಶುರು ಮಾಡಿರಲ್ಲ. ಎಷ್ಟು ವರ್ಷಕ್ಕೆ ಎಷ್ಟು ದಿನ ಆಯಿತು ಅಭಿವೃದ್ಧಿ ಮಾಡೋಕ್ಕೆ? ಇದು 6 ತಿಂಗಳು ಸಸಿ ಇವು. ಅಲ್ಲ ಇದು ನುಗ್ಗೆ ಅದೆಲ್ಲ ಹಾಕಿದಿರ, ಹೂವು ನುಗ್ಗೆ ಹೂವು ಮೆಣಸಿನ್ಕಾಯಿ ಅವೆಲ್ಲ ಹಾಕ್ತಾ ಇರಲ್ಲ. ಮಾಮೂಲಿ ಬರ್ತಾವೆ ಹೋಗ್ತವೆ. ಅಲ್ಲ ಈಗ ಎಷ್ಟು ವರ್ಷದಿಂದ ಮಾಡಕ್ಕೆ ಶುರು ಮಾಡಿದ್ರಿ ಅಂತ? ಈಗ ವರ್ಷದಿಂದ 1 ವರ್ಷ. ಮನೆಗೆ ತೊಗೊಂಡೋಗಿ ಇದ್ರ ಸಾಂಬಾರು ಮಾಡ್ತಾ ಮಂಜಾನ. ಐರನ್ ಕಂಟೆಂಟು ಬ್ಲಡ್ ಬೇಗ ಬರುತ್ತೆ. ಆಮೇಲೆ ಸೊಪ್ಪು ಬಿದ್ದರೆ ಹೊಲಕ್ಕೆ ನೋಡಿ ಅವೆಲ್ಲ ಬಿದ್ದೈತಲ್ಲ. ನೋಡಿ ಹಿಂಗೆ ಬಂದಿತ್ತು ನಮ್ಮದು ಹೊಸ ಇದು. ಏನಾಗಲ್ಲಪ್ಪ, ಆದಷ್ಟು ಮಣ್ಣು ಜಾಸ್ತಿ ಬೇಯಿಸ್ಬೇಡ ಅಡಿಕೆ ಗಿಡ. ಈಗ ನಮ್ಮ ಮಲ್ಲಿಕಣ್ಣಿಗೆ ಅದೇ ನಂಗೆ ಬುದ್ಧಾಡ್ತದ್ದು. ಆಗ್ಲೆಲ್ಲ ಬಾಂಡ್ಲಿ ಓಡಿಸಿ ಮಣ್ಣೇರ್ಸು ಅಂತ. ಅಲ್ಲಲ್ಲ ಗಿಡಕ್ಕೆ ಬಂದು ಬೀಳ್ತತೆ. ಅವನಿಗೆ ಬಂದ ಬಾರ ಹೊಲಕ್ಕೆ ಹೋಗೋಣ ಅಂತೀನಿ. ಬಂದು ಮುಂದೆ ನೋಡೋಣ ಅಂತೆ ಅನ್ನೋನು. ಜಂಟಿರ್ತತ ಬರ್ತಾರೆ ಹೋಗ್ತಾರೆ. ಅದು ಎಷ್ಟು ಮಾಡಿದ್ರು ರೈತರು ಕಡಿಮೆನೆ. ಇದು ಸಾಂಬಾರು ಮಾಡ್ಸೋಣ ಹೋಗಿ. ಬೆಂಗಳೂರಿಗೆ ಹೋಯ್ತಿ ಬರ್ತದ. ಇಲ್ಲ ಇಲ್ಲೇ ಮೈಸೂರಲ್ಲೇ ಸಾಂಬಾರು ಮಾಡ್ಸೋಣ. ಕುಚ್ಚಿ ಕೊಡೋಣ. ಹ್ಞೂ ಏಟತ್ ಪಟ ಪಟಕ್ಕೆ ಅಲ್ಲೇ ಐತೆ ಬರಪ್ಪ, ಮಂಚಾಗ ಐತೆ ಬೇಕು ಅಂತಾಗೈತಾ? ಹಿಡ್ಕೊಂಬಂಜೋಣ. ಆ ಜವಾರಿ ಕೊಡ್ತೀನಿ ಬಿಡು. ಇದು ಬೇಡ, ಜವಾರಿ ಐತೆ ಅಲ್ಲಿ. ಬೇಡ ಬಿಡಂಗೆ. ಗಿಡನೇ ಕೊಟ್ಬಿಡು. ಒಂದು ಜವರಿ ಇದೆ. ಒಂದೆರಡು ಎರಡು ತಗೊಳೋದು. ಮೇಲೆ ಮಣ್ಣು ಬಿದ್ದರೆ ಮಾತ್ರ ಬೇರೆ ಮ್ಯಾಕ್ ಬಂದ್ಬಿಡ್ತಾವ. ಮಣ್ಣು ಬೀಳಬಾರ್ದು ಅದಕ್ಕೆ. ಇಲ್ಲಿ ನೋಡಿ ಹೆಂಗೆ ಪಾಚಿ ಕಟ್ತಾ ಇದೆ. ನಾನು ಏನು ಮಾಡಿಬಿಟ್ಟೆ, ಅಡಿಕೆ ಗರಿ ಎಲ್ಲ ಕೊಚ್ಚಿ ಅದ್ರ ಸುತ್ತು ಹಾಕಿದ್ದೆ. ಬಿಟ್ಟು ಹಾಕ್ಬೇಕು. ಹಾಂ ಹತ್ತು ಹಾಕ್ಬಾರ್ದ.
ದಪ್ಪ ಐತಪ್ಪ ಕಾಯಿ. ಥ್ಯಾಂಕ್ ಯು ಸರ್. ದಪ್ಪ ಇದೆ. ಅದೇ ಸಸಿ ಗಿಡ ಅಲ್ಲ ಕಿತ್ತ ಇದು ಮಂಜು. ಅದು ಬರ್ತಾ ಬರ್ತಾ ಮ್ಯಾಲ ಹೋದಂಗೆ ಸಣ್ಣ ಆಗ್ತವ. ಆ ಮನುಷ್ಯ ಹೆಂಗ ವಯಸ್ಸಾದಂಗೆ ಆಕತ್ತ ಹಂಗೆ. ಆಮೇಲೆ ತಾಕತ್ ಜಾಸ್ತಿ. ಲೇಟ್ ಆಯ್ತು ಅಂದ್ಬಿಟ್ಟು ಇದು ಚಕ್ಕೆದೆ. ಅಲ್ಲ ಗರಿ ಕೊಡ್ತಿದ್ವಿ ನಾವು ಅಡಿಕೆ ಗರಿ. ಇದಕ್ಕೇನು ಮಾಡಂಗಿಲ್ಲ ನೋಡಿ ನೀನು. ಹೌದು ಹೌದು. ಹೆಚ್ಚಿಗೆ ಗೊಬ್ಬರ ಆಮೇಲೆ ಎಕರೆಗೆ 1,000 ರೂಪಾಯಿ 1,500 ರೂಪಾಯಿ ಕೊಡ್ತೀನಿ ಅಡಿಕೆ ತುಕ್ಕಳೆ ಕಾಮಳೆ. ಹೋಗ್ಕೊಂಡು ಹೋಗ್ತಾರೆ. ಹಾಂ ಹೌದಾ. ಹೌದು. 1,50,000 ರೂಪಾಯಿ. 1,500 ರೂಪಾಯಿ ಒಂದು ಎಕರೆ. ಫಸ್ಟಿಂದ ಲಾಸ್ಟ್ವರೆಗೂ ವರ್ಷದಾಗ. ಒಂದು ಸಸಿ ನೋಡಿದ್ದೆ ಅಲ್ಲೇ ಬಾಡದಲ್ಲೇ ಕೊಯ್ದ್ಬಿಟ್ಟು ತೂಕ ಹಾಕೊಂಡು ಅವ್ರು ಸಪ್ರೇಟಾಗಿ ಕೊಡೋದು. ಇಲ್ಲ ಹೋಗ್ಕೊಂಡು ಹೋಗ್ತಾರೆ ಅವ್ರು. ಚಕ್ಕೆ ಅಲ್ಲ ಜಾಕ ಇದು ಜಾಕಾಯಿ 30 ರೂಪಾಯಿ ಹೇಳ್ತಾರಪ್ಪ. ಅದು ಲವಂಗದ್ದು ಆಗುತ್ತೆ. ನಮ್ದು ಏರಿಯಾನೆಲ್ಲ ಬರ್ತೈತಲ್ಲ ಹಾಕ್ಬೋದು. ಭಾಳ ಚೆನ್ನಾಗಿ ಬರ್ತದೆ. ಆಮೇಲೆ ಸ್ವಲ್ಪ ದನಿ ಗೊಬ್ಬರ ಹಾಕಿ ನೀನು ಏನು ಬೇಡ ಕಣ. ಇಲ್ಲ ಕಡೆ ಸುತ್ತು ಜಾಗ ಇದಾವಲ್ಲ ಬೇರೆ ಹಾಕೋ ಬದ್ಲಿ ಇವನ್ನ ಹಾಕಿ ನಿನಗೆ ಒಂದು 5 ವರ್ಷ ಬಿಟ್ಟು ಬರ್ರಿ. ಇಂಥವು ಇಂಥವಲ್ಲ ಚಕ್ಕೆವು ಅಂಥವು ಇಂಥವು ಅದೇ ತೋಟಕ್ಕೆ ಬೆಳೆದಿದೆ ಅವ್ರು ನೋಡೋಣ. ಹೆಂಗೊಂದು ಸ್ವಚ್ಛ. ಚಕ್ಕೆದು 50 ರೂಪಾಯಿ ಒಂದು, ಚಕ್ಕೆ ಲವಂಗ ಇದು 500 ರೂಪಾಯಿ. ಆಮೇಲೆ ಸುತ್ತ ಇದಾಕಿದ್ರೆ ಶಿವಮೊಗ್ಗಗೆ ನುಗ್ಗೆ 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 ಸೇಬು ಹಾಕೋರೆ. ಸೇಬು ಚೆನ್ನಾಗಿ ಬಂದೈತೆ. ಏನಪ್ಪ ಐಡಿಯಾ ಎಲ್ಲಿ ಸಿಕ್ತು ನಿಮ್ಗೆ ಇವೆಲ್ಲ? ಶಿವಮೊಗ್ಗ. ನಾನು ಕೃಷಿ ಇಲಾಖೆ ಜಾಸ್ತಿ ಹೋಗ್ತೇನೆ. ಎಲ್ಲಿ? ಕೃಷಿ ಮೇಳಗಳು. ಕೃಷಿ ಮೇಳಗೆ ಹೋಗ್ತಿದ್ದೀರಾ? ಕೃಷಿ ಮೇಳಗಳು ಇದ್ರ ತನಕ ಹೋಗಿದ್ದೀನಿ ಬೆಂಗಳೂರು. JKVK. ಹಾಂ ಆಮೇಲೆ ಇದಕ್ಕೆ ಹೋಗಿದ್ದೀನಿ ಪೂನಾ. ಪುಣೆಯಲ್ಲಿ. ಪೂನಾದಾಗೂ ಅಲ್ಲಿ ವರ್ಷಕ್ಕೆ ಮಾಡ್ತಾರೆ. ಹಾಗಾಗಿ ಐಡಿಯಾಗಳು. ಹಾಂ ಬಾಳೆ ಯಾದಕ್ಕೆ ಬೇಡ ಎಲ್ಲ ಸಿಗ್ಬೇಕು ಅಂತ. ಇದೆಲ್ಲ ಇದು ಪಕ್ಕದ ಹೊಡೆದೇ ಇಲ್ಲ ನೀವು ಬಾಳೆದು? ಕೊಯ್ಬೇಕು ಅವು, ಇದು ಇಟ್ಕೋಬಾರ್ದು. ಅದು ಇದಕ್ಕೆ ಅಂಶ ಸಿಗ್ಬೇಕಲ್ಲ ಈಗ. ಅಲ್ಲ ಪಕ್ಕದೆಲ್ಲ ಹೊಡೆದ್ರೇನೆ ಮೇಲ್ ಬರೋದು ಅದು. ಕಡಿತಾರೆ ತೆಗಿತಾರೆ ತೆಗಿತೀವಿ. ಅಲ್ಲಿ ನೋಡು ಜಾಸ್ತಿ ಬಂದ್ಬಿಟ್ಟವೆ ಅದು. ಇಲ್ಲ ಅಲ್ಲಿ ಪಕ್ಕದ್ದು ಕೊಯ್ದು ಹಾಕ್ತಾ ಇದ್ದೀನಿ. ಇವು ವಾರಕ್ಕೆ ಬಂದಾವು. ತಡ ಮಾಡಲ್ಲ ಹಂಗೆ ಬಂದ್ಬಿಡ್ತಾವು. ಅದು ಅಲ್ಲ ಇದೆಲ್ಲ ಅಲ್ಲಿ ನಿಂಬೆಹಣ್ಣು ಬಿಡ್ತಿತ್ತಪ್ಪ. ಅದು ದೊಡ್ಡ ಬಂದಿದೆ. ಅದು ನಿಂಬೆಹಣ್ಣು 10 ಬಂದಿತ್ತಾ? ಒಂದು 10 ಬಿಡ್ತಿತ್ತು ಇಷ್ಟಿತ್ತು. ಹಾಂ ಜವರಿ ಹೈಬ್ರಿಡ್ ಅದು ಹೈಬ್ರಿಡ್ ಅಲ್ಲ, ಒಂದು ಇಷ್ಟು ದಪ್ಪ ಇತ್ತು. ಭಾರಿ ಚೆನ್ನಾಗೈತಿ. ಉಳಿಯ ಮಾತ್ರ ಭಾರಿ ಚೆನ್ನಾಗೈತಿ. ಸೀಡ್ಲೆಸ್ ಹಾಕ್ಬೇಕಾಯ್ತು ಒಂದೆರಡು. ಇದಾವೆ, ಅವು ಅದಾವೆ. ಹೌದಾ? ಆಮೇಲೆ ಇನ್ನೊಂದು ನಿಂಬೆಹಣ್ಣು ನೋಡಿದೆ ಅಲ್ಲಿ ಕೊಯ್ದ್ರ ಒಳಗೆ ಕೆಂಪು. ಹಾಂ ಆ ನಿಂಬೆಹಣ್ಣು ತರೋಣ ಅಂದೆ. ಮುಳ್ಳು ಭಾಳ ನಮಗೆ ಬೈದಾಡಿದ್ದು. ಮರೆ ಎಲ್ಲಿ ಬೇಕಲ್ಲ ಹಾಕ್ಬೇಡ ಮರೆ ನೀನು ಹೊಲ್ದಾಗ ಅಂತ. ನೆಕ್ಸ್ಟ್ ತಂದಾಗ ತರ್ತೀನಿ. ಕೊಯ್ದ್ರೆ ಪೂರ್ತಿ ಒಳಗೆ ಕೆಂಪು ಅರ್ಶಿನಾಚಾರ ಅನ್ಬೇಕು. ಈ ಕೈ ಕೆಲಸ ಮಾಡಕ್ಕೆ ರೂಲ್ ನೆಡ್ತಾವು ನಾವು ಹಾಕಿದೀವಲ್ಲ ಅಲ್ಲಿ ಕ್ಲೀನ್ ಮಾಡ್ತೀನಲ್ಲ ಇದು ಭಾರಿ ಮುಳ್ಳು. ಬೇನು ಹಿಂಡಿ ತರಕು ಅಂತ. ಹಾಕೋದಾಗುತ್ತೆ ಹೀಟ್ಗೆ. ಹಾಂ ಹೀಟ್ ಅದು. ಮೊನ್ನೆ ನಾನೇನು ಮಾಡಿದೆ ಗೊತ್ತು, ಹೋದ್ಬೇಳೆ ಸುಣ್ಣ ವಿಜಯ್ ಸುಣ್ಣ ಒಂದು 20 ಚೀಲ ತರಿಸಿದ್ದೆ. ಹೊಲಕ್ಕೆ ಉಗ್ಗಿದ್ರೆ ಸುಣ್ಣ ಉಗ್ಗಿಲ್ಲ. ಹಾಂ ಪುಡಿ ಸುಣ್ಣ ಸುತ್ತು ಇದೆ, ಹಿಂಗೆ ಸುತ್ತು ಹಾಕಿದ್ದೆ. ಮಳೆ ಸ್ಟಾರ್ಟ್ ಆದ ತಕ್ಷಣ. ಮಳೆ ಜಾಸ್ತಿ ಆದ್ರೆ ತಡ್ಕೊಳತ್ತೆ ಅಂತ. ಬೇಕು ಅವಕ್ಕೂ. ಈ ಮತ್ತೆ ಮನುಷ್ಯನಿಗೆ ಇವಕ್ಕೆ ಯಾಕೆ ಹೊಡಿತೀವಿ ಅಂದ್ರೆ ಅದು ಇದಕ್ಕಂತ ತಂತಲೇ ಹೊಡಿಯೋದು. ಜಿಪ್ಸಮ್ ಹಾಕು ನೀನು ಹೊಲಕ್ಕೆ. ಇನ್ನೊಂದು ಮಂಜುಳ, ಇದು ದೊಡ್ಡದಾಗೈತೆ ಬೇಕಾಗಲ್ಲ. ಚಿಕ್ಕವಕ್ಕೆ ಈಟ್ ಹೊಡೆದು ಬಡ್ಡೆ ಹೊಡೆದೋಗ್ಬಿಡ್ತದೆ. ಹೊಡಿತಾ ಹೋಗುದು ಅದಕ್ಕೆ. ಆಮೇಲೆ ಜಿಪ್ಸಮ್ ಐತಲ್ಲ ಅಲ್ಲೆಲ್ಲ ಸಿಕ್ಕರೆ ಜಿಪ್ಸಮ್ ಹೊಲಕ್ಕೆ ಹೋಗು. ವರ್ಷ ಕಂಪ್ಯೂಟರ್ ಹೋಗು. ಭಾರಿ ಚೆನ್ನಾಗದು. ಉಗ್ಗಿ ಹೊಲ ಹೊಡ್ಸೋದು. ಮುಂಚೆ ಕೃಷಿ ಇಲಾಖೆ ತರ್ತಾರೆ. ಜಿಪ್ಸಮ್ ಏನು ಪೌಡ್ರಾ? ಜಿಪ್ಸಮ್ ಏನು ಪೌಡ್ರಾ? ಅದು ಮಿದು ಮಾಡ್ತೈತಿ. ಕಲ್ಲನ್ನೆಲ್ಲ ಕಲ್ಲಲ್ಲಿ ಇರ್ತೈತಲ್ಲ ಅದು ತೆಗಿತೈತಿ. ಅದೇನೋ ನೀರಿನ ಅಂಶ ಯೋಗೇಶ್, ಜಿಪ್ಸಮ್ ಏನು ಪೌಡ್ರ್ ಹೇಳ್ತಿದ್ಯಾ? ಪೌಡ್ರು. ಅದು ಯಾರು ಹಚ್ಚಬೇಕು ಹೊಲ ತುಂಬ ಹಾಂ ಹೋಗ್ಬೇಕು. ಅದು ಎಕರೆಗೆ ಎಷ್ಟು ಐತೆ ಗಣಪ? ಅದು 200 ರೂಪಾಯಿ 120 ರೂಪಾಯಿ ಚೀಲ ಅದು ಕೃಷಿ ಇಲಾಖೆಗೆ. ಅಷ್ಟೇ. ಕೃಷಿ ಇಲಾಖೆಗೆ ಕೊಟ್ಟಬಿಡಿ. ಎಷ್ಟು 100 kg? ಹಾಂ ಯಾವ್ದು ಏನು ಬಂದರು ಮಾರ್ಕೊಂತಾರಪ್ಪ. ರೈತರಿಗೆ ಅನುಕೂಲತೆ ಮಾಡಿದ್ದಾರೆ. ಸೆಣಬು ಹೊರಗಡೆ 80 ರೂಪಾಯಿ, ಕೃಷಿ ಇಲಾಖೆಯಲ್ಲಿ ಕೊಟ್ಟರೆ 25 ರೂಪಾಯಿ. ಎಷ್ಟು ಇರ್ತದೆ? ಅದನ್ನು ಮಾರ್ಕೊಂತಾರೆ. ಕೊಟ್ಟು ಅವ್ರು ಕೊಟ್ಟು ಇಲ್ಲಿ ಬಿಡು. ಮತ್ತೆ ವಾಪಸ್ ಬಿಡ್ತೀರಾ? ವಾಪಸ್ ಬಿಡೋದಾದ್ರೆ ಬಿಡ್ರಿ, ಇಲ್ಲಾಂದ್ರೆ ತಗೊಳ್ಳಿಲ್ಲ ಅಂದ್ರೆ ತಗೋಣ ಅಂತ. ಮನೆ ಬೇಕಾಗತ್ತೆ. ಯಾವ್ದು ಕಾಲ ಬೇಕಾಗತ್ತೆ. ಅದೇನು
ನೋಡಪ್ಪ ಅಡಿಕೆನೂ ಓರ್ಬೋದು ಇದ್ರಾಗ ಕಾಲು ಚಿಕನ್ ಅಲ್ಲ. ಈ ಸತಿ ಒಣ ಅಡಿಕೆ ಇದು ಹಸಿ ಅಡಿಕೆ ಇದ್ರಾಗ ಒಂದು 15 ಕ್ವಿಂಟಲ್ ಕೆಡುತ್ತೀನಿ ಈಗ. 400 ಕೆಡುತ್ತಾರೆ ಈಗ. ಹ್ಞೂ ಈ ಪಟ್ಟಿ ಒಂದು ಬಾಳೆ ಪಾಳೆ ಹಾಕ್ಬಿಡಿದಾಗೆ ಸ್ವಲ್ಪ ಅಡಿಕೆ ಕಂದ್ಲೆ ಅಡಿಕೆ ಗಿಡ ನಾನು ಯಾದಕ್ಕೆ ಹಾಕಿದ್ನಲ್ಲ ಇದು ಜಾಗ ಫ್ರೀ ಉಳ್ಕೊಂಡ್ಬಿಡ್ತು. ಮತ್ತು ಇದು ಸುಮ್ಮನೆ ಹುಲ್ಲು ಬೆಳೆದೈತಿ ಅಂದು ಹಾಕಿದ್ದೆ. ಆಮೇಲೆ ಇಲ್ಲ ಮಂಜು, ನೀನು ಈ 20 ವರ್ಷದಾಗ ಬಾಳೆ ಹಾಕ್ಯಾನಲ್ಲ, ಅದನ್ನ ಹೇಳಿದ್ನಲ್ಲ 30-35 ಕ್ವಿಂಟಲ್ ತೆಗೆದಾನ ಅಂತ. ಅವ್ನು ನನಗೆ ಹಣ ಬಾಳೆ ಇನ್ಕಮ್ ಬೇಡ ನನಗೆ, ಅದು ರೋಗ ಅಡಿಕೆ ರೋಗ ಇದು ತಗೊಂಡು. ನೀವು ಬಾಳೆಗೆ ಔಷಧಿನೇ ಹೊಡೆದಿಲ್ವಾ? ಔಷಧಿ ಹೊಡೆದಲ್ಲ. ಹೌದಾ? ಹೌದು, ಹೊಡಿಬೇಕಲ್ಲ ಅದು. ನಾನೇನು ಗೊಬ್ಬರ ಈಗ ನೋಡಿ ನಾಳೆ ಬರೀ ಹಾಕಿದ್ರೆ ಬೆಂಕಿ ರೋಗ ಅಂತ ಬರುತ್ತೆ ನೋಡಿ. ಆಮೇಲೆ ಹಳದಿ ರೋಗ ಬರ್ತೈತಿ. ಹೌದು, ಹಳದಿ ರೋಗ ಬರಬಾರ್ದು. ಅದನ್ನ ಕೊಯ್ದು ಎಡೆ ಕೊಯ್ದು ಸೀದಾ ಹೊಲದಿಂದ ಹೊರ ತಗೊಂಡು ಹೋಗ್ಬೇಕು. ಇದಕ್ಕೇನಿಲ್ಲ. ಆಮೇಲೆ ನಾನು ಗೊಬ್ಬರ ಮೇಲೆ ಹಾಕಿದ್ದೀನಿ, ಯಾಕೆಂದರೆ ಹಸಿ ಇದ್ದಾಗ ಹಾಕಿದರೆ ಹೀರ್ಕೊಂತತಿ. ಇಲ್ಲಾಂದರೆ ಗುಂಡಿ ತೆಗೆದು ಆ ಕಡೆ ಈ ಕಡೆ ಪಾತಿ ಹೊಡೆದು ಹಾಕ್ಬೇಕು. ನಮ್ಮ ಗಣೇಶ ತೋಟಗಳು ಹಂಗಪ್ಪ. ಹೌದಾ? ಭಾರಿ ತೋಟ ಗುಂಜಿನೂರಾಗ. ಹೌದಾ? ಅವ್ನು ಬರೀ ಅಡಿಕೆ ತಾನೆ? ಬರೀ ಅಡಿಕೆ, ಪೂರ್ತಿ ಡ್ರೈ ಏರಿಯಾ ಅದು. ಡೈಲಿ ಅವನು ಭಾರಿ ಕೆಲಸ ಮಾಡ್ತಾನ. ಈಗ ನೋಡಪ್ಪ 5 ವರ್ಷ ಗಿಡ ಇದೆ. ಎಳ್ನೀರು ಹೊಡಿಯಪ್ಪ ಒಂದೆರಡು. ಆಯ್ತಾ? ತಂದಿದ್ಯಾ? ಇಲ್ಲಪ್ಪ, ನಾವೇನು ತೊಂದರೆ. ಎಳ್ನೀರೇ ಅದು. ಇದಣ್ಣ ಹ್ಞೂ, ಕಿತ್ಕೋ, ಅಲ್ಲೇ ಹೊಡ್ಕೊಳ್ಳೋಣ ಒಂದು 4-5. ಏನು ತಂದಿಲ್ಲ. ಆ ಕಡೆ ಬರ್ತಾವ ನೋಡಿ ಯಾವ ಥರ ಇದಣ್ಣಪ್ಪ. ನುಗ್ಗಿಗೆ ಮೊನ್ನೆ ಹರ್ಕೊಂಡು ಹೋಗಿದ್ದೆ ಒಂದು 3 kg. ಮಾರ್ಕೆಟಲ್ಲಿ ಕೊಟ್ಬಿಟ್ಟ? ಇಲ್ಲೇ ನಮ್ಮ ಅಣ್ಣ ತಮ್ಮಗೆ ಹೋಗ್ತಿದ್ದೆ. ಫಸ್ಟ್ನೇ ಹೊಲ, ಫಸ್ಟ್ನೇ ಫಸಲು ಅಂತ. ಎಲ್ಲರಿಗೂ 4 ಹತ್ತಾಗೆ. ಹಾಂ, ಹೂವಿನ ಗಿಡ ಹಾಕಿದ್ಯಾ ಪೂಜೆಗೆ? ದಾಸವಾಳ. ತೊಗೊಳಪ್ಪ. ನೀರಾದಾಗ ಹೋಗ್ಬಿಡ್ತದೆ ಅದು ಪಾಡಿಗೆ. ಅದು ಇದು ಸಾಯಂಕಾಲ ಹೊಡೆತಿಗೆ ಇನ್ನು ಉಳಿದ ನೀರು, ಇನ್ನು ಉಳಿದ ನೀರು ಬಚ್ಕೊಂಡ್ಬಿಡ್ತದೆ ಹಂಗೆ. ಇವು ಈ ಬೀಜ ಕೃಷಿ ಇಲಾಖೆಗೆ ಸಿಗ್ತಾವಲ್ಲ ಏನು? ನಾನು 5 kg ಪ್ಯಾಕೆಟ್ ಮಾಡ್ಬೇಕು ಅಂತಿದ್ದೆ. ಇದೆಷ್ಟು? 2 kg ಇದಾ? ಎಷ್ಟು ಸಸಿ ಅವೆ? 2000 ಇದೆಯಾ? ಚೆನ್ನಾಗಿ ಬಂದವೆ. ನಾನು ಈಗ ಮಳೆ ಕಡಿಮೆ ಆದಮೇಲೆ ಗಿಡ ಎಲ್ಲ ಕಿತ್ತು ಕ್ಲೀನ್ ಮಾಡಿ ಸ್ವಲ್ಪ ಜಾಗ ಚೇಂಜ್ ಮಾಡ್ತೀನಿ. ತುಂಬ ಖುಷಿ ಆಯ್ತಪ್ಪ ನೋಡಿ ನಿಮ್ಮ ಹೊಲ ನೋಡಿ. ಬಸ್ ತಗೊಂತೀರಾ?